ಹಾಯ್, ನಾನು ಅಶು. ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಡ್ರಿಂಕ್ನ ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಬೇಗ ಕಮ್ಮಿ ಆಗುತ್ತೆ. ಅಂದರೆ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು. ಇದಕ್ಕೆ ನಾನು ಕೊತ್ತಂಬರಿ, ವಾದಕ್ಕಿ, ಜೀರಿಗೆ, ಸೋಂಪು, ಮೆಂತ್ಯ, ಅರಿಶಿನ, ಚಕ್ಕೆ, ಕರಿಬೇವು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ರೀತಿ ಒಂದು ಬಾಣಲೆ ಇಟ್ಟು ನಾವು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಬಂದು ಕಂಪ್ಲೀಟಾಗಿ ನಮಗೆ ಡೈಜೆಷನ್ ಕೊಟ್ಟು ನಮ್ಮ ಹೊಟ್ಟೆಲಿ ಇರುವಂಥ ಕೊಬ್ಬನ್ನು ಕಮ್ಮಿ ಮಾಡುತ್ತೆ. ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತಾ ಇರೋರಿಗೆ ಡಿಟಾಕ್ಸ್ ಡ್ರಿಂಕ್ ಅನುಕೂಲ ಆಗಲಿ ಈ ರೀತಿ ಪೌಡರ್ನ ಮನೇಲಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋಕ್ಕಿಂತ ಮುಂಚೆ ಒಂದು ಗ್ಲಾಸನ್ನು ಇದನ್ನು ಕುಡಿಯೋದ್ರಿಂದ ಭಾಳ ಅಂದರೆ ಭಾಳ ಒಳ್ಳೆಯದು. ಇನ್ನು ತುಂಬ ಜನಕ್ಕೆ ಹೊಟ್ಟೆ ಬೊಜ್ಜು ತುಂಬ ಇರುತ್ತೆ. ಅವರು ಬೆಳಗಿನ ಟೈಮಲ್ಲಿ ಬಿಸಿ ನೀರಿಗೆ ಚಿಯಾ ಸೀಡ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಅದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಬೇಗ ಬೊಜ್ಜು ಕರಗುತ್ತೆ. ಇನ್ನು ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದಾಯಿತು. ಅದನ್ನು ನೀಟಾಗಿ ಈ ರೀತಿ ಜರಡಿ ಆಡ್ಕೊಬೇಕು. ಮನೇಲೇ ಇರುವಂಥ ಪದಾರ್ಥನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ಈ ರೀತಿ ಜರಡಿ ಆಡಿ ಇಟ್ಕೊಳ್ಳೋದ್ರಿಂದ ಒಂದು 3-4 ತಿಂಗಳು ಬರುತ್ತೆ. ನಾನು ಇದಕ್ಕೆ ನುಗ್ಗೆ ಸೊಪ್ಪು ಪೌಡರ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇದಕ್ಕೇ ನೀವು ರುಚಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೋದು. BP ಪೇಷಂಟ್ ಇರೋರು ರುಚಿನ ಸ್ಕಿಪ್ ಮಾಡ್ಬೋದು. ಶುಗರ್ ಪೇಷಂಟ್ ಇರೋರಿಗಂತೂ ಭಾಳ ಅಂದರೆ ಭಾಳ ಒಳ್ಳೆಯದು ಈ ಒಂದು ಡ್ರಿಂಕ್. ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಕೊತ್ತಂಬರಿ, ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಮತ್ತು ವಾದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಬಟ್ ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು. ಬೆಳಗಿನ ಟೈಮ್ ಇದನ್ನು ಕುಡಿದ್ಬಿಡ್ತು ಅಂತ ಅಂದರೆ ಒಳ್ಳೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಊಟನೂ ಕೂಡ ಸೇರಿಸುತ್ತೆ. ಬೆಳಗಿನ ಟೈಮ್ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಎದ್ದಿದ್ದ ಕೂಡಲೇ ಒಂದು ಗ್ಲಾಸ್ ಕುಡಿದ್ರೆ ಸಾಕು. ಇದ್ರ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬಲ್ಲಿದೆ, ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಇದನ್ನು ಪ್ರತಿನಿತ್ಯ ಕುಡಿತಾ ಬನ್ನಿ, ದೇಹದಲ್ಲಿರೋ ಬೊಜ್ಜೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈಗ ನೀವು ನನ್ನನ್ನೇ ನೋಡ್ತಾ ಇರ್ಬೋದು, ನಾನು ಎಷ್ಟು ಸಣ್ಣಕ್ಕೆ ಇದ್ದೀನಿ ಅಂತ. ಅಂದರೆ ಈ ಒಂದು ಡ್ರಿಂಕ್ಗಳಿಂದನೇ ಅದೆಲ್ಲ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು.